ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಫೇಸ್ ಟ್ರ್ಯಾಕಿಂಗ್ ಸಿಗುತ್ತೆ, 6 ಫೀಟ್ ಹೈಟ್ ಬರುತ್ತೆ ಅಂಡ್ ಅಡಿಷನಲ್ ಲೈಟ್ ಕೂಡ ಸಿಗುತ್ತೆ ನಿಮಗೆ. ಡಾರ್ಕ್ ರೂಮ್ ಅಥವಾ ಎಲ್ಲಾದರೂ ರೂಮಲ್ಲಿ ನೀವು ಲೈಟ್ ಮಾಡ್ಕೊಂಡು ಕ್ವಾಲಿಟಿ ಬೆಸ್ಟ್ ಇದೆ. ಥ್ಯಾಂಕ್ ಯು. ಇವತ್ತು ಗುರು ಪೂರ್ಣಿಮೆ ಇರೋದ್ರಿಂದ ಮೈಸೂರಿಗೆ ಅಂತೇಳಿ ಹೋಗ್ತಾ ಇದ್ದೀವಿ. ಮತ್ತು ನಾನು ನನ್ನ ಹಸ್ಬೆಂಡು ಇಬ್ಬರೂ ಇಲ್ಲಿ ನಾವಿರೋ ಊರಿನಲ್ಲಿ ರಾಯರ ಮಠ ಇಲ್ಲ, ಹಾಗಾಗಿ ರಾಯರ ಮಠ ಮೈಸೂರಲ್ಲಿರೋದು, ಅದಕ್ಕೋಸ್ಕರ ಮೈಸೂರಿಗೆ ಅಂತೇಳಿ ಹೋಗ್ತಾ ಇದ್ದೀವಿ. ಇವಾಗ 6 o'clock ಆಯ್ತಾ ಬಂತು. ಇನ್ನು 5 ನಿಮಿಷ ಹೋದರೆ 6 o'clock. ಇನ್ನು ಲೇಟ್ ಆಯಿತು ಅಂತ ಅಂದರೆ ಅಲ್ಲೂ ಕೂಡ ತುಂಬಾ ರಶ್ ಆಗಿಬಿಡುತ್ತೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಹೊರಗಡೆದು ಎಲ್ಲ ಲೈಟ್ ಹಾಕ್ಬಿಟ್ಟು ಹೋಗ್ಬಿಟ್ಟು ಬರ್ತೀವಿ. ಕೊಡಲಿಲ್ವಾ ನಿಮಗೆ? ಕೊಟ್ಟೆ ಇರಪ್ಪ. ಇವತ್ತು ಗುರು ಪೂರ್ಣಿಮಾ ಪ್ರಯುಕ್ತ ನಮ್ಮೂರಿನಲ್ಲಿ ರಾಯರ ಮಠ ಇಲ್ಲ, ಹಾಗಾಗಿ ಮೈಸೂರಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಬೇರೆ ಕೆಲಸಗಳು ಐತೆ, ಅದನ್ನು ಮುಗಿಸ್ಕೊಂಡು ಹಾಗೆಯೇ ಫಸ್ಟು ರಾಯರ ಮಠಕ್ಕೆ ಹೋಗಿ ಆಮೇಲೆ ಟೈಮ್ ಇತ್ತು ಅಂತ ಅಂದರೆ ಬೇರೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬರ್ತೀವಿ. ಮೈಸೂರಿಗೆ ರೀಚ್ ಆದ್ವಿ. ಮೈಸೂರಿಗೆ ಬಂದು ಸ್ವಲ್ಪಕ್ಕೆ ಸೋನೆ ಬರ್ತಾ ಇದೆ, ಸಣ್ಣ ಸಣ್ಣ ಹನಿ ಬೀಳ್ತಾ ಇದೆ. ಸುಬ್ಬರಾಯನ ಕೆರೆ ಹತ್ತಿರ ಇರ್ತಕ್ಕಂಥ ರಾಯರ ಮಠಕ್ಕೆ ರೀಚ್ ಆದ್ವಿ. ವಿದ್ಯುತ್ ಅಲಂಕಾರಗಳಿಂದ ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಮಠದಲ್ಲೂ ಕೂಡ ತುಂಬಾ ರಶ್ ಇತ್ತು. ನೀವು ಕೂಡ ದರ್ಶನ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿ, ರಾಯರು ಹಾಗೆ ಪ್ರಹ್ಲಾದ ರಾಯರು ಮತ್ತು ಶ್ರೀರಾಮ ಸೀತಾ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿ ದರ್ಶನ ಕೂಡ ಮಾಡ್ಕೊಳ್ಳಿ. ಇನ್ನು ಮಹಾಮಂಗಳಾರತಿಗೆ ತುಂಬಾ ಟೈಮ್ ಇತ್ತು, ಹಾಗಾಗಿ ದರ್ಶನ ಮಾಡಿಕೊಂಡು ನಾವು ಇನ್ನೊಂದು ಕಡೆ ಹೋಗಬೇಕಾಗಿತ್ತು. ಹಾಗಾಗಿ ಅಲ್ಲಿಂದ ದರ್ಶನ ಮಾಡಿಕೊಂಡು ಚೆನ್ನಾಗಿ ದರ್ಶನ ಕೂಡ ಆಯಿತು. ನಮಗೆ ಮಂತ್ರಾಕ್ಷತೆಯೂ ಕೂಡ ಸಿಕ್ತು. ಮಂತ್ರಾಕ್ಷತೆ ತೀರ್ಥ ಎಲ್ಲ ತೊಗೊಂಡು ಅಲ್ಲಿಂದ ನಾನು ಹೊರಟೆ. ಇಲ್ಲಿ ಹೊರಗಡೆ ಸೈಡಲ್ಲಿ ರಾಯರನ್ನು ಉಯ್ಯಾಲೆಯಲ್ಲಿ ಇಟ್ಟು ಭಕ್ತಾದಿಗಳು ಪುಷ್ಪಗಳಿಂದ ಅವರಿಗೆ ಅರ್ಚನೆಯನ್ನು ಅಂದರೆ ಪುಷ್ಪದಿಂದ ಅಭಿಷೇಕ ಥರ ಮಾಡ್ತಾಯಿದ್ರು. ಹಾಗೆ ಪ್ರಸಾದ ವಿತರಣೆಯೂ ಕೂಡ ಆಗ್ತಾಯಿತ್ತು. ಮತ್ತು ಆರ್ಕೆಸ್ಟ್ರಾ ಕೂಡ ಆಯಿತು, ಅಂದರೆ ಭಕ್ತಿಗೀತೆಗಳನ್ನು ಕೂಡ ಒಂದು ಸೈಡಲ್ಲಿ ಆಡ್ತಾಯಿದ್ರು. ಆದರೆ ತುಂಬ ರಶ್ ಇದ್ದಿದ್ದರಿಂದ, ಸ್ವಲ್ಪ ಸೋನೆ ಇದ್ದಿದ್ದರಿಂದ ನಾನು ಆ ಕಡೆ ಸೈಡಲ್ಲಿ ಆಡ್ತಾ ಇದ್ದಿದ್ದರಿಂದ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ನಾವು ಮತ್ತೆ ಬೇರೆ ಕಡೆಗೆ ಹೋಗಬೇಕಾಗಿದ್ದರಿಂದ ಅಲ್ಲಿಂದ ದೇವಸ್ಥಾನದಿಂದ ನಾವು ಹೊರಟ್ವಿ. ತುಂಬ ದೂರದವರೆಗೂ ಇದೇ ರೀತಿಯಾಗಿ ವಿದ್ಯುತ್ ಅಲಂಕಾರಗಳಿಂದ ತುಂಬಾ ಚೆನ್ನಾಗಿತ್ತು. ನಾನು ಫೇಸ್ ಟ್ರ್ಯಾಕಿಂಗು ಟ್ರೈಪೋಡ್ ತೊಗೋಬೇಕು ಮತ್ತು ಹಾಗೆ ಮೈಕ್ ಕೂಡ ಹಾಳಾಗಿತ್ತು ಅಂತೇಳಿ ಅಲ್ಲಿಗೆ ಹೋಗಿದ್ದು. ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಫೇಸ್ ಟ್ರ್ಯಾಕಿಂಗ್ ಸಿಗುತ್ತೆ, 6 ಫೀಟ್ ಹೈಟ್ ಬರುತ್ತೆ ಅಂಡ್ 2 ಅಡಿಷನಲ್ ಲೈಟ್ ಕೂಡ ಸಿಗುತ್ತೆ ನಿಮಗೆ. ಡಾರ್ಕ್ ರೂಮ್ ಅಥವಾ ಎಲ್ಲಾದರೂ ರೂಮಲ್ಲಿ ನೀವು ಲೈಟ್ ಆನ್ ಮಾಡಬೇಕು. ಕ್ವಾಲಿಟಿ ಬೆಸ್ಟ್ ಇದೆ. ಥ್ಯಾಂಕ್ ಯು. ಗುರುಪೂರ್ಣಿಮೆ ಪ್ರಯುಕ್ತ ಎಲ್ಲರೂ ಕೂಡ ರಾಯರ ದರ್ಶನ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಪೂರ್ತಿ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹೈಪ್ ಅಂತ ಇರುತ್ತೆ, ಹಾಗೆ ಹೈಪ್ ಮಾಡಿ. ಇದು ಯಾವುದೇ ಥರದ್ದು ಪ್ರಮೋಷನ್ ವಿಡಿಯೋ ಆಗಿರಲ್ಲ, ನನಗೆ ಅವಶ್ಯಕತೆ ಇದ್ದಿದ್ದರಿಂದ ನಾನು ತಗೊಂಡೆ. ಹಾಗೆ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತೇಳಿ ಈ ವಿಡಿಯೋನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ.
ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಅಲ್ಲಿ ಫಂಕ್ಷನ್ಗಳಂದರೆ ಗುರುಪೂರ್ಣಿಮೆ ಪ್ರಯುಕ್ತ ಕೆಲವೊಂದು ಕಡೆ ಆರ್ಕೆಸ್ಟ್ರಾ ಥರ ಇದನ್ನು ಮಾಡಿ ನಾಟಕಗಳು ಮತ್ತು ಹಾಗೆ ಸಾಂಗ್ಗಳೆಲ್ಲ ಬರ್ತಾಯಿತ್ತು. ಕಾಪಿರೈಟ್ ಬರುತ್ತೆ ಅಂತೇಳಿ ಅದನ್ನು ಮ್ಯೂಟ್ ಮಾಡಿದ್ದೀನಿ. ನಾನು ಫೇಸ್ ಟ್ರ್ಯಾಕಿಂಗ್ ಟ್ರೈಪೋಡ್ ಬಗ್ಗೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. 10:30 ಆಯಿತು. ಇವಾಗ ಬಂದ್ವಿ ಮನೆಗೆ. ನೋಡಿ ಇಲ್ಲಿ ಇವರಿಬ್ಬರು ಆಡ್ತಿದ್ದಾರೆ ನೋಡಿ. ಇಬ್ಬರು ಆರಿ ಬೀಳ್ತಿದ್ದಾರೆ. ಎಲ್ಲೋಗಿದ್ರಿ ನಮ್ಮನ್ನು ಬಿಟ್ಬಿಟ್ಟು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಸರಿ, ಮತ್ತೆ ಸಿಗ್ತೀನಿ. ಈಗ ಅಡುಗೆ ಮಾಡಬೇಕು, ಊಟ ಮಾಡಬೇಕು. ಅಡುಗೆ ಇದೆ, ಸಾಂಬಾರು ಬಿಸಿ ಮಾಡಿ ನೀರು ಬಿಸಿ ಮಾಡ್ಕೊಂಡು ಊಟ ಮಾಡಬೇಕು. ಇನ್ನು ಲೇಟ್ ಆಗಿಬಿಡುತ್ತೆ. ಥಂಡಿ ಗಾಳಿನಲ್ಲಿ ಹೋಗಿ ಬಂದಿದ್ದಕ್ಕೆ ಸ್ವಲ್ಪ ಹೆಡ್ಡೇಕ್ ಥರ ಅನ್ನಿಸ್ತಾ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.